ಹಾಯ್ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಫಾರಮ್ ಕೋಳಿ ಅಂತಾರೆ, ಮೊಟ್ಟೆ ಕೋಳಿ ಅಂತಲೂ ಅಂತಾರೆ. ನೋಡಿ, ಫಸ್ಟು ಒಗ್ಗರಣೆಗೆ ರುಬ್ಕೊಳ್ಳಿಕ್ಕೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು. ನೋಡಿ, ಚಿಕನ್ 3-4 ಸಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೀರು ಸೋರೋಕ್ಕೆ. ಬನ್ನಿ ಇವಾಗ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಒಂದು ಸ್ಪೂನಷ್ಟು ಸಾಕಾಗುತ್ತೆ ಎಣ್ಣೆ. ಅಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ನಾವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಫಸ್ಟು ಶುಂಠಿ ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಹುರ್ಕೊಬೇಕು. ಅದು ಚೆನ್ನಾಗಿ ಫ್ರೈ ಆಗಾದ್ಮೇಲೆ ನೋಡಿ, ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಒಂದು 5-6 ಕಾಳು ಮೆಣಸು ಹಾಕ್ಕೊಂಡು ಇವಾಗ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಅದು ಹಸಿ ವಾಸನೆ ಹೋಗೋ ತನಕ. ಇವಾಗ ನೋಡಿ, ಅದನ್ನು ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ಲು ಸ್ಮೂತಾಗಿ ಪೇಸ್ಟ್ ಥರ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೋಬೇಕು. ಇವಾಗ ಮತ್ತೆ ಇನ್ನೊಂದು ದೊಡ್ಡ ಕುಕ್ಕರ್ ತಗೊಂಡು ಸಾಂಬಾರು ಮಾಡೋಕ್ಕೆ ಅಂತ ಎಣ್ಣೆ ಹಾಕಿ ಅದಕ್ಕೆ ನಾವು ರುಬ್ಕೊಂಡಿರ್ತೀವಲ್ಲ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿದು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಇವಾಗ ನಾವು ಇಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೋಬೇಕು. ಅದು ಇವಾಗ ನೀರೆಲ್ಲ ಸೋರ್ಕೊಂಡೋಗುತ್ತೆ ಅಲ್ವಾ, ಬೇಗ ನೀರು ಬಿಡುತ್ತೆ, ಜಾಸ್ತಿ ನೀರಿರಲ್ಲ, ನೀರೆಲ್ಲ ಸೋರೋಕೆ ಇಟ್ಟಿದ್ನಲ್ವ. ಸೊ ಹಂಗಾಗಿ ಇವಾಗ ಸ್ವಲ್ಪ ಉಪ್ಪು ಬೆರೆಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು. ಅದು ನೀರು ಬಿಟ್ಕೋಬೇಕು ಚೆನ್ನಾಗಿ. ಅಷ್ಟೋ ತನಕ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಸುಮ್ಮನೆ ಹಂಗೆ ಮುಚ್ತಾ ಇದ್ದೀನಿ. ಅದು ನೀರು ಬಿಟ್ಟು ಬೇಯೋ ತನಕ ನಾವು ಅಷ್ಟರೊಳಗಡೆ ಮಸಾಲೆ ರುಬ್ಕೊಳ್ಳೋಣ. ಟೊಮೊಟೊ, ತೆಂಗಿನಕಾಯಿ, ಕಡಲೆ, ಆಮೇಲೆ ಗಸಗಸೆ, ಚಕ್ಕೆ, ಲವಂಗ ಇಷ್ಟ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಪೇಸ್ಟ್ ಥರ. ನೋಡಿ, ಇವಾಗ ಇಲ್ಲಿ ನೀರು ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗೈತೆ ಚಿಕನ್ನು, ಒಗ್ಗರಣೆಲಿ ಬೆಂದೈತೆ. ಅದಕ್ಕೆ ಸ್ವಲ್ಪ ಮಟನ್ ಮಸಾಲೆ ಪೌಡ್ರ್ ಹಾಕ್ತೀನಿ ನಾನು. ತೇಜು ಮಟನ್ ಮಸಾಲೆ ಪೌಡ್ರು ಚೆನ್ನಾಗಿರುತ್ತೆ ಟೇಸ್ಟಾಗಿ. ನೋಡಿ, ಇಲ್ಲಿ ರುಬ್ಕೊಂಡಿದ್ದೀನಿ ಎಲ್ಲ ಈ ಥರ ಪೇಸ್ಟ್ ಚೆನ್ನಾಗಿ ರುಬ್ಕೊಂಡು. ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು. ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡೈತೆ. ಇವಾಗ ಒಂದು ಪಾತ್ರೆಗೆ ನಾವು ಮನೇಲಿ ಮಾಡಿರೋ ಪುಡಿ, ಇದು ಮಟನ್ ಸಾಂಬಾರಿಗೆ ಅಂತ ಮಾಡ್ಕೊಂಡಿರೋದು. 4 ಸ್ಪೂನ್ ಸಾಂಬಾರು ಪೌಡ್ರು, 1 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಇವಾಗ ನೋಡಿ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಇವಾಗ ಅದನ್ನು ಮುಚ್ಚಿ ನಾನು ಒಂದು 5 ವಿಷಲ್ ತೊಗೊತೀನಿ. 5 ವಿಷಲ್ ತೊಗೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. 5 ವಿಷಲ್ ಆದಮೇಲೆ ನಾವು ಅದನ್ನು ಗ್ಯಾಸೆಲ್ಲ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಅದು ಫುಲ್ ಕೂಲ್ ಆಗಬೇಕು. 5 ವಿಷಲ್ ಆದಮೇಲೆ ಕೂಲ್ ಆದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವ ಆ ಮಸಾಲೆನ ನೋಡಿ ಚೆನ್ನಾಗಾಗೈತೆ ಸಾಂಬಾರು. ಇವಾಗ ಚೆನ್ನಾಗಿ ಬೆಂದೈತೆ. ಇವಾಗ ರುಬ್ಕೊಂಡಿರೋ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸ್ಕೋಬೇಕು. ನಮ್ಗೆ ಎಷ್ಟು ಸಾಂಬಾರು ಬೇಕೋ, ಒಂದು ಫುಲ್ಲು ತೆಳ್ಳಗೂ ಇರಬಾರ್ದು, ಫುಲ್ಲು ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಇದರಲ್ಲಿ ಸಾಂಬಾರು ಇರಬೇಕು. ಚೆನ್ನಾಗಿರುತ್ತೆ. ನಾಟಿ ಮಟನ್ ಸಾಂಬಾರು ಥರ ಚೆನ್ನಾಗಿರುತ್ತೆ ಸಾಂಬಾರು. ಇವಾಗ ನೋಡಿ, ಮೊಟ್ಟೆ ಇತ್ತು 2, ಚಿಕ್ಕದು ದೊಡ್ಡದೊಂದು, ಅದನ್ನು ಆ್ಯಡ್ ಮಾಡಿಕೊಂಡೆ. ಇವಾಗ ಮೊಟ್ಟೆ ಅದರೊಳಗೆ ಹಾಕಿ 1 ವಿಷಲ್ ತೊಗೋಬೇಕು. 1 ವಿಷಲ್ ತೊಗೊಂಡ್ರೆ ನೋಡಿ, ಬಿಸಿ ಬಿಸಿಯಾದ ನಾಟಿ ಸ್ಟೈಲ್, ಹಳ್ಳಿ ಸ್ಟೈಲಲ್ಲಿ ಮಾಡೋ ಥರ ಚಿಕನ್ ಸಾಂಬಾರು ರೆಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.